ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಜೈ ಹನುಮಾನ್, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮನೆಯಲ್ಲಿ ಪೂಜೆ ಮಾಡಿದರೆ ಐಶ್ವರ್ಯ, ಶಾಂತಿ, ಆರೋಗ್ಯ ದೊರೆಯುತ್ತೆ ಅಂತ ಶಾಸ್ತ್ರಗಳಲ್ಲಿ ಎಲ್ಲ ಕಡೆನೂ ಹೇಳಿದ್ದಾರೆ. ಆದರೆ ಪೂಜೆಯ ಸಮಯದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನೇ ಮಾಡ್ತಾ ಇರ್ತೀವಿ. ಈ ತಪ್ಪು ಮಾಡ್ತಾ ಇರ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಅವು ಅನಿಷ್ಟ ಫಲಿತಾಂಶಗಳಿಗೆ ಕಾರಣ ಆಗಬಹುದು. ಈ ವಿಡಿಯೋದಲ್ಲಿ ನೀವು ತಪ್ಪದೇ ಪಾಲಿಸಬೇಕಾದ ಕೆಲವೊಂದು ಪೂಜಾ ನಿಯಮಗಳ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತೀನಿ. ಪೂಜೆ ಮಾಡುವಾಗ ನಿಮ್ಮ ಮುಖವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು. ಗಂಟೆ, ಧೂಪ, ದೀಪ ಹೀಗೆ ಪೂಜೆಯ ಸಾಮಗ್ರಿಗಳನ್ನು ಬಲಭಾಗದಲ್ಲಿ ಇಡಬೇಕು. ಹಣ್ಣು, ಹೂವು, ನೀರಿನ ಒಂದು ಚಂಬಿರುತ್ತಲ್ಲ ಅದು, ಶಂಖ ಇತ್ಯಾದಿಗಳನ್ನು ಎಡಭಾಗದಲ್ಲಿ ಇಡಬೇಕು. ಮನೆಗೆ ಪೂಜಾ ಮನೆ ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ಇದು ವಾಸ್ತು ಪ್ರಕಾರ ಶ್ರೇಷ್ಠ. ಪೂಜೆಯ ವೇಳೆ ನಿಲ್ಲದೆ ನೆಲದಲ್ಲಿ ಕೂತು ಪೂಜೆ ಮಾಡುವುದು ಶಾಸ್ತ್ರೋಕ್ತ ಪದ್ಧತಿ, ಅದೇ ವಿಧಾನ. ಶಾಸ್ತ್ರದ ಪ್ರಕಾರ ಕಪ್ಪು ಬಟ್ಟೆ ಧರಿಸುವುದು ನಿಶ್ಚಿತ. ಕಪ್ಪು ಬಟ್ಟೆ ಧರಿಸಬಾರದು. ಕೇವಲ ಶನೀಶ್ವರನಿಗೆ ಮಾತ್ರ ಪೂಜೆ ಮಾಡುವಾಗ ಕಪ್ಪು ಬಟ್ಟೆ ತೊಳೆಯಬಹುದು. ಪ್ರತಿ ಶನಿವಾರವೂ ಪೂಜಾ ಕೋಣೆಯನ್ನು ಶುದ್ಧವಾಗಿ ಇಟ್ಟರೆ ಹಣದ ಸಮಸ್ಯೆ ದೂರ ಆಗುತ್ತೆ. ದೇವರ ವಿಗ್ರಹಗಳನ್ನು ನೆಲದಲ್ಲಿ ಇಡಲೇಬಾರದು. ಶುದ್ಧ ಬಟ್ಟೆಯ ಮೇಲೇನೆ ಇಡಬೇಕು. ಪೂಜೆಯ ಸಮಯದಲ್ಲಿ ಕಡ್ಡಾಯವಾಗಿ ನುಡಿಗೆ ಕಂಕಣ ಹಾಕಬೇಕು. ದೇವರಿಗೆ ನೈವೇದ್ಯ ಇಡುವಾಗ 1 ಗ್ಲಾಸ್ ನೀರನ್ನು ಜೊತೆಗೆ ಇಟ್ಕೋಬೇಕು. ತೀರ್ಥವಿಲ್ಲದ ಪೂಜೆ ಅಪೂರ್ಣವಾಗುತ್ತೆ. ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಇಟ್ಟರೆ ದೇವರು ತಕ್ಷಣ ಪ್ರಸನ್ನವಾಗ್ತಾರೆ. ತಲೆಯ ಮೇಲೆ ಅಕ್ಷತೆ ಹಾಕಿದರೆ ದೇವರ ಆಶೀರ್ವಾದ ಖಂಡಿತ ಸಂಪೂರ್ಣವಾಗಿ ಸಿಗುತ್ತೆ. ತಾಂಬೂಲಗಳನ್ನು ನಿತ್ಯವೂ ಅರ್ಪಿಸಬೇಕು. ಇದು ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ದೂರ ಮಾಡುತ್ತೆ. ಹಾರತಿ ಕೊಡುವಾಗ ಕರ್ಪೂರ, ಧೂಪ ಇವುಗಳ ಸಂಖ್ಯೆ ಬೆಸ ಸಂಖ್ಯೆಯಲ್ಲಿ ಇದ್ದರೆ ಒಳ್ಳೆಯದು. ಅಂದರೆ 3, 5, 7 ಹೀಗೆ. ಆರತಿಯ ನಂತರ ನೀರನ್ನು 4 ಬಾರಿ ಸಿಂಪಡಿಸಿ ಭೂಮಿಗೆ ಸುರಿಬೇಕು. ಆರತಿ ದೀಪವನ್ನು ನೆಲಕ್ಕೆ ನೇರವಾಗಿ ಇಡಬಾರ್ದು. ಅದನ್ನು ಒಂದು ಮಣೆ ಮೇಲೆ ಇಡಬೇಕು. ಪೂಜೆಯಲ್ಲಿ ಉಪಯೋಗಿಸುವ ದೀಪಗಳು ಪೂಜೆ ಮಾಡ್ತಿರ್ಬೇಕಾದ್ರೆ ಯಾವತ್ತೂ ಆರಿ ಹೋಗಬಾರ್ದು. ಹೀಗಾಗಿದ್ರೆ ಅದು ಅಶುಭ. ದೀಪದಲ್ಲಿ ತಕ್ಕ ಮಟ್ಟಿಗೆ ತುಪ್ಪ ಅಥವಾ ಎಣ್ಣೆ ಇರಬೇಕು. ದೀಪ ಪೂಜೆಯ ಅಂತ್ಯದವರೆಗೂ ನಂದದೆ ಹಾಗೇನೇ ಇರಬೇಕು. ಸಂಜೆಯ ಪೂಜೆಗೆ 2 ಪಟ್ಟು ಪುಣ್ಯ ನಿಮಗೆ ಸಿಗುತ್ತೆ. ಆದರೆ ಸೂರ್ಯಾಸ್ತ ನಂತರ ಮನೆ ಅಥವಾ ದೇವಾಲಯದಲ್ಲಿ ಗಂಟೆ ಬಾರಿಸಬಾರ್ದು. ದೇವತೆಗಳು ವಿಶ್ರಾಂತಿಯಲ್ಲಿ ಇರುತ್ತಾರೆ, ಅವರನ್ನು ಎಬ್ಬಿಸುವುದು ಶ್ರೇಷ್ಠವಲ್ಲ. ಗಣಿಗೆಯ ಹೂಗಳು ಸುಂದರವಾಗಿದ್ದರೂ ಕೂಡ ಅವು ಶಾಪಿತವಾಗಿರೋದ್ರಿಂದ ಪೂಜೆಗೆ ಯೋಗ್ಯವಲ್ಲ. ಆ ಹೂಗಳನ್ನು ಕೇವಲ ಅಲಂಕಾರಕ್ಕಾಗಿ ಮಾತ್ರ ಬಳಸಬಹುದು. ಬೆಂಕಿ ಕಡ್ಡಿಯಿಂದ ನೇರವಾಗಿ ದೀಪ ಹಚ್ಚಬಾರ್ದು. ಮೊದಲು ಕರ್ಪೂರ ಹಚ್ಚಿ ಆ ದೀಪದಿಂದ ದೀಪ ಹಚ್ಚಬೇಕು. ಪೂಜೆಗೆ ಸರಿಯಾದ ಸಮಯವನ್ನು ಪಾಲಿಸಬೇಕು. ಬೆಳಿಗ್ಗೆ 4:30ರಿಂದ 5ರವರೆಗೆ ಬ್ರಹ್ಮ ಮುಹೂರ್ತ. ಈ ಮುಹೂರ್ತದಲ್ಲಿ ಪೂಜೆಗೆ ಮಾಡಿದರೆ ಬಹಳ ಮಹತ್ವವಿದೆ. ಅಥವಾ ಬೆಳಿಗ್ಗೆ 9ರಿಂದ 10ರವರೆಗೆ ಅಥವಾ ಸಂಜೆ 4:30ರಿಂದ 6ರವರೆಗೆ ಪೂಜೆ ಮಾಡಬಹುದು. ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂಪತ್ತು, ಸಂತೋಷ, ಆರೋಗ್ಯ, ಐಶ್ವರ್ಯ ಎಂದೆಂದಿಗೂ ಖಾಲಿ ಆಗೋದೇ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಜೈ ಶ್ರೀರಾಮ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಮನೆಯ ಪೂಜೆಯನ್ನು ಇನ್ನೂ ಪವಿತ್ರವಾಗಿ ಮಾಡಿ. ದೇವರ ಕೃಪೆಗೆ ಪಾತ್ರರಾಗಿ. ಜೈ ಹಿಂದ್, ಜೈ ಭಾರತ್ ಮಾತೆ.